ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಯಿತು ಮತ್ತೆ ಅಂದ್ಕೊಂಡಿದ್ದೀರಾ? ಹೌದು ಫ್ರೆಂಡ್ಸ್, ಮತ್ತೆ ಬಂದಿದ್ದೇನೆ. ನಾಳೆ ಆಗಸ್ಟ್ 15 ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಸಿಗದಂಥ ಒಂದು ದಿನ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಒಂದು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಒಂದು ವಿಶ್ ಮಾಡಲಿಕ್ಕೆ, ಒಂದು ಶುಭಾಶಯ ಕೋರಲಿಕ್ಕೆ ತಮ್ಮದೇ ಆದಂಥ ಒಂದು ಫೋಟೋವನ್ನು ಹಾಕಿ ಎಡಿಟ್ ಮಾಡಿಕೊಂಡು ತಮ್ಮ ಫ್ರೆಂಡ್ಸ್ಗಳಿಗಿರ್ಬೋದು, ವಾಟ್ಸಪ್ ಗ್ರೂಪ್ಗಳಿಗಿರ್ಬೋದು ಶೇರ್ ಮಾಡ್ತಾ ಇರ್ತಾರೆ. ಅದು ಕೂಡ ಫೋಟೋ ಎಡಿಟಿಂಗ್ ಗೊತ್ತಿರೋರು ಮಾತ್ರ ಈ ಥರ ಒಂದು ಫೋಟೋವನ್ನು ಎಡಿಟ್ ಮಾಡಿ ಕಳಿಸ್ತಾ ಇರ್ತಾರೆ. ತುಂಬ ಜನರಿಗೆ ಫೋಟೋ ಎಡಿಟಿಂಗ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ, ಬೇರೆ ಯಾವ್ಯಾವುದು ಫೋಟೋಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕಳಿಸ್ತಾ ಇರ್ತಾರೆ. ಸೊ ಈ ಒಂದು ವಿಡಿಯೋನ ನಿಮಗೆ ನಿಮ್ಮದೇ ಆದ ಫೋಟೋವನ್ನು ಹಾಕಿ ಈ ಥರ ಒಂದು ಬ್ಯೂಟಿಫುಲ್ ಆದಂಥ ಒಂದು ಫೋಟೋವನ್ನು ಹೇಗೆ ಎಡಿಟ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತೇನೆ. ಈ ಥರ ಒಂದು ಫೋಟೋನ ಎಡಿಟ್ ಮಾಡಲಿಕ್ಕೆ ಯಾವ್ಯಾವ ಥರ ಒಂದು PNGಗಳು ಬೇಕಾಗುತ್ತೆ, ಆ ಒಂದು PNGಗಳ ನಾನು ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಿನಾಯಕ್. ನೀವು ನೋಡ್ತಿದ್ದೀರಾ shettyvinutech ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಈ ಒಂದು ಫೋಟೋ ಎಡಿಟಿಂಗ್ ಮಾಡಲಿಕ್ಕೆ PicsArt ಅಂತ ಒಂದು ಫೋಟೋ ಎಡಿಟಿಂಗ್ ಆ್ಯಪನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲಾಂದರೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಈ ಒಂದು PicsArt ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ PicsArt ಆ್ಯಪನ್ನು ಓಪನ್ ಮಾಡ್ತೇನೆ. ಓಪನ್ ಮಾಡಿ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕೆಳಗಡೆ ಕ್ಲಿಕ್ ಮಾಡ್ತೇನೆ. ಇದೊಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತೇನೆ. ನಾನಿಲ್ಲಿ ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಒಂದು PNGಯನ್ನು ನಾನಿಲ್ಲಿ ತಗೊಳ್ತೇನೆ. ನಾನು ಈ ಒಂದು PNGಗಳನ್ನು ನಿಮಗೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಾನಿಲ್ಲಿ ನಮ್ಮ ಒಂದು ರಾಷ್ಟ್ರಧ್ವಜದ ಒಂದು PNGನ ನಾನಿಲ್ಲಿ ತಗೊಳ್ತೇನೆ. ನಾನಿಲ್ಲಿ ಕರೆಕ್ಟಾಗಿ ಜೂಮ್ ಮಾಡಿ ಈ ಒಂದು ಅಡ್ಜಸ್ಟ್ಮೆಂಟಲ್ಲಿ ಇಡ್ತೇನೆ. ಅದಾದಮೇಲೆ ನಾನಿಲ್ಲಿ ಕೆಳಗಡೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನನ್ನ ಒಂದು ಫೋಟೋವನ್ನು ನಾನಿಲ್ಲಿ ತಗೊಳ್ತೇನೆ. ನೀವು ಯಾವ ಫೋಟೋ ಬೇಕಾದರೂ ಇಲ್ಲಿ ತೊಗೊಳ್ಬೋದು. ನಿಮ್ಮದೇ ಫೋಟೋ ಬೇಕಾದರೂ ತೊಗೊಳ್ಬೋದು, ಇಲ್ಲಾಂದರೆ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಬೇಕಾದರೂ ಇಲ್ಲಿ ತೊಗೊಳ್ಬೋದು. ಬಟ್ ಆ ಫೋಟೋದ ಒಂದು ಬ್ಯಾಕ್ಗ್ರೌಂಡನ್ನು ನೀವು ಇಲ್ಲಿ ರಿಮೂವ್ ಮಾಡಬೇಕಾಗತ್ತೆ. ಆ ಒಂದು ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿರಬೇಕಾಗತ್ತೆ. ಸೊ ನಾನಿಲ್ಲಿ ಈ ಒಂದು ಫೋಟೋವನ್ನು ತಗೊಂಡಿದ್ದೇನೆ. ನಾನು ಒಂದು ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿದ್ದೇನೆ. ನೀವು ಈ ಫೋಟೋದ ಒಂದು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಒಂದು ಗೂಗಲನ್ನು ಓಪನ್ ಮಾಡಿ ರಿಮೂವ್ BG ಅಂತ ಒಂದು ಸರ್ಚ್ ಮಾಡಬೇಕಾಗತ್ತೆ. ಈ ರಿಮೂವ್ BG ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಯಿಂದ ಒಂದು ಫೋಟೋವನ್ನು, ಯಾವ ಫೋಟೋವನ್ನು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು ಆ ಒಂದು ಫೋಟೋವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ಆ ಒಂದು ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಆಗಿ ಡೈರೆಕ್ಟಾಗಿ ನಿಮಗಿಲ್ಲಿ ಬರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ನಾನಿಲ್ಲಿ ಆ ಒಂದು ಫೋಟೋವನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟಾಗಿ ಇಲ್ಲಿ ಮಾಡ್ಕೊಳ್ತೇನೆ. ನೋಡಿ, ಇಲ್ಲಿ ಈ ಥರ ಒಂದು ಅಡ್ಜಸ್ಟ್ಮೆಂಟಲ್ಲಿ ಇಟ್ಕೊಳ್ಬೇಕಾಗತ್ತೆ ಫೋಟೋ. ಇದನ್ನು ಕರೆಕ್ಟಾಗಿ ನಾನಿಲ್ಲಿ ಸೆಟ್ ಮಾಡಿ ಮೇಲ್ಗಡೆ ಓಕೆ ಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಎರೋ ಮಾರ್ಕ್ ಬಟನ್ ಉಂಟು ನೋಡಿ, ಆ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಗ್ಯಾಲರಿಯಲ್ಲಿ ಈ ಒಂದು ಫೋಟೋ ಸೇವ್ ಆಗಿರುತ್ತೆ. ಸೊ ನಾನು ಇನ್ನೊಮ್ಮೆ PicsArtನ್ನು ಓಪನ್ ಮಾಡಿ ಇಲ್ಲಿ ಬ್ಯಾಕ್ಗ್ರೌಂಡ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ಒಂದು ಬ್ಯಾಕ್ಗ್ರೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ವೈಟ್ ಬ್ಯಾಕ್ಗ್ರೌಂಡನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಈ ಥರ ಒಂದು ವೈಟ್ ಬ್ಯಾಕ್ಗ್ರೌಂಡನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ಇಲ್ಲಿ ನಾನು ಕೆಳಗಡೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಈಗ ಸೇವ್ ಮಾಡಿದಂಥ ಒಂದು ಫೋಟೋವನ್ನು ನಾನಿಲ್ಲಿ ತಗೊಳ್ತೇನೆ. ನೋಡಿ, ಈ ಒಂದು ಫೋಟೋ ನಾನಿಲ್ಲಿ ತಗೊಳ್ತೇನೆ. ಇದನ್ನು ಇಷ್ಟು ಜೂಮ್ ಆಗಿ ನಾನು ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಳ್ತೇನೆ. ಈ ಥರ ಒಂದು ಜೂಮ್ ಆಗಿ ಇಟ್ಕೊಂಡಿದ್ದೇನೆ. ಅದಾದಮೇಲೆ ಮತ್ತೆ ನಾನಿಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿ ಒಂದು PNGಯನ್ನು ತಗೊಳ್ತೇನೆ. ಈ ಒಂದು PNGಗಳನ್ನು ನಾನಿಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಒಂದು PNGಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಈ ಒಂದು PNG ನಾನಿಲ್ಲಿ ಫುಲ್ ಜೂಮ್ ಆಗಿ ಮಾಡ್ತೇನೆ. ಫುಲ್ ಜೂಮ್ ಅಂದರೆ ಈ ರಾಷ್ಟ್ರಧ್ವಜನ ಫುಲ್ ಕವರ್ ಆಗಿ ಮಾಡ್ತೇನೆ. ನೋಡಿ, ಇಲ್ಲಿ ಈ ಥರದಲ್ಲಿ ಜೂಮ್ ಮಾಡಬೇಕಾಗತ್ತೆ. ಇಷ್ಟು ಜೂಮ್ ಮಾಡಬೇಕಾಗುತ್ತೆ. ಇಷ್ಟು ಜೂಮ್ ಆದಮೇಲೆ ನಿಮಗೆ ಇಲ್ಲಿ ಕೆಳಗಡೆ
ಕೆಳಗಡೆ ಒಂದು ಬ್ಲೆಂಡ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಈ ಒಂದು ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರದಲ್ಲಿ ಕಾಣಿಸುತ್ತೆ ನೋಡಿ. ಇದನ್ನು ಕರೆಕ್ಟಾಗಿ ನೀವು ಅಡ್ಜಸ್ಟ್ಮೆಂಟ್ ಆಗಿ ಮಾಡಬೇಕಾಗತ್ತೆ. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ನೀವು ಇಲ್ಲಿ ಕೆಳಗಡೆ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಇನ್ನೊಂದು PNG ನಾನಿಲ್ಲಿ ತಗೊಳ್ತೇನೆ. ಈ ಒಂದು PNG ನಾನಿಲ್ಲಿ ತಗೊಂಡಿದ್ದೇನೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಈ ಒಂದು PNG ನಾನಿಲ್ಲಿ ಈ ಒಂದು ಕಾರ್ನರಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿ ಇಡ್ತೇನೆ ನೋಡಿ. ಇಲ್ಲಿ ಈ ಥರದಲ್ಲಿ ನಾನು ಸೆಟ್ ಮಾಡಿ ಇಡ್ತೇನೆ. ಮತ್ತು ನಾನಿಲ್ಲಿ ಕೆಳಗಡೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು PNG ನಾನಿಲ್ಲಿ ತಗೊಳ್ತೇನೆ. ಇನ್ನೊಂದು PNG ನಾನಿಲ್ಲಿ ತಗೊಂಡಿದ್ದೇನೆ. ನಮ್ಮ ಒಂದು ಸೈನಿಕರ ಒಂದು PNG ಫೋಟೋನ ತಗೊಂಡು ನಾನಿಲ್ಲಿ ಈ ಥರ ಒಂದು ಕಾರ್ನರಲ್ಲಿ ಸೆಟ್ ಮಾಡಿ ಇಡ್ತೇನೆ. ಅದಾದಮೇಲೆ ಇನ್ನೊಮ್ಮೆ ನಾನು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು PNG ನಾನಿಲ್ಲಿ ತಗೊಳ್ತೇನೆ. ಈ ಒಂದು PNG ತಗೊಂಡು ನೋಡಿ, ಇಲ್ಲಿ ಆಗಸ್ಟ್ 15ರ ಒಂದು PNG ತಗೊಂಡು ನಾನಿಲ್ಲಿ ಎಲ್ಲಿ ಬೇಕೋ ಅಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕೆಳಗಡೆ ಬೇಕಾದರೂ ಕೆಳಗಡೆ ಸೆಟ್ ಮಾಡ್ಬೋದು, ಇಲ್ಲ ಮೇಲ್ಗಡೆ ಬೇಕು ಮೇಲ್ಗಡೆ ಮಾಡ್ಬೋದು, ಇಲ್ಲಾಂದರೆ ಬಾವುಟದ ಹತ್ರ ಬೇಕಾದರೂ ಇಲ್ಲಿ ಬೇಕಾದರೂ ಸೆಟ್ ಮಾಡ್ಬೋದು. ನಾನಿಲ್ಲಿ ಮೇಲ್ಗಡೆ ಈ ಒಂದು ಕಾರ್ನರಲ್ಲಿ ಇದನ್ನು ಸೆಟ್ ಮಾಡ್ತೇನೆ. ಅದಾದಮೇಲೆ ಇನ್ನೊಮ್ಮೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೊನೆ ಒಂದು PNGಯನ್ನು ತಗೊಳ್ತೇನೆ. ಈ ಒಂದು ಕೇಸರಿ ಬಿಳಿ ಹಸಿರುವಂಥ ಒಂದು PNG ನಾನಿಲ್ಲಿ ತಗೊಂಡಿದ್ದೇನೆ. ಇದನ್ನು ನಾನು ಫುಲ್ ಫೋಟೋಗೆ ಕವರ್ ಮಾಡ್ತೇನೆ, ಫುಲ್ ಜೂಮ್ ಮಾಡಿ ಕವರ್ ಮಾಡ್ತೇನೆ. ನಿಮಗೆ ಇದು ಫುಲ್ ಡಾರ್ಕ್ ಅನಿಸಿದ್ರೆ ನೀವು ಇಲ್ಲಿ ಕೆಳಗಡೆ ಒಂದು ಬ್ಲೆಂಡ್ ಅಪಾಸಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಅಪಾಸಿಟಿ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 50%ಗೆ ನಾನಿಲ್ಲಿ ಇದನ್ನು ಇಟ್ಕೊಳ್ತೇನೆ ನೋಡಿ. ಇಲ್ಲಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ಕೂಡ ಈ ಥರ ಒಂದು ಫೋಟೋವನ್ನು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವೇ ಎಡಿಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಎಡಿಟ್ ಆದಮೇಲೆ ನೀವು ಇಲ್ಲಿ ಫೋಟೋ ಕೆಳಗಡೆ ಒಂದು ಡ್ರಾವ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಈ ಒಂದು ಡ್ರಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಡ್ರಾ ಮೇಲೆ ಕ್ಲಿಕ್ ಮಾಡಿ ಫೋಟೋ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ನಂತರ ನೀವು ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಇಮೇಜನ್ನು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಇದು ನಿಮಗೆ ಡೈರೆಕ್ಟ್ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಈ ರೀತಿ ಫೋಟೋನ ನೀವು ವಾಟ್ಸಪ್ DP ಬೇಕಾದರೂ ಹಾಕ್ಬೋದು, ಫೇಸ್ಬುಕ್ ಬೇಕಾದರೂ ಹಾಕ್ಬೋದು, ಸ್ಟೇಟಸ್ ಬೇಕಾದರೂ ಹಾಕ್ಬೋದು, ಇಲ್ಲ ಯಾರಿಗೆ ವಿಶ್ ಮಾಡಲಿಕ್ಕೆ ಕೂಡ ಈ ಒಂದು ಫೋಟೋವನ್ನು ಕಳಿಸ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.